ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 3ನೆಯ ವಾಕ್ಯ. ಆದುದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಈ ವಾಕ್ಯದಲ್ಲಿ ಮೋಶೆಯು ಇಸ್ರಾಯೇಲರಿಗೆ ಧರ್ಮೋಪದೇಶವನ್ನು ಮಾಡುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ 120 ವರ್ಷದವನಾಗಿದ್ದಂಥ ಮೋಶೆಯು ತನ್ನ ಅನುಭವಗಳ ಮೂಲಕವಾಗಿ ಹಾಗೆ ದೇವರನೊಟ್ಟಿಗೆ ಮಾತನಾಡಿದಂಥ ಕಾರ್ಯಗಳನ್ನೆಲ್ಲ ಇಟ್ಟು ಈಗ ಇಸ್ರಾಯೇಲರೊಟ್ಟಿಗೆ ಮಾತನಾಡುತ್ತಾ ಅವರಿಗೆ ಅನೇಕ ಆಲೋಚನೆಗಳನ್ನು ಕೊಡುತ್ತಾ ವಾಗ್ದಾನ ದೇಶವನ್ನು ಹೊಂದಿದ ಮೇಲೆ ಅವರು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ತಿಳಿಸಿ, ನೀವು ಹಾಲು ಜೇನು ಹರಿಯುವಂತ ದೇಶಕ್ಕೆ ಸೇರಿದ ನಂತರ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು ಎಂಬುದಾಗಿ ಸ್ಪಷ್ಟವಾಗಿ ನುಡಿಯುತ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನೋಡುವಾಗ ಇಸ್ರಾಯೇಲ್ಯರು ಇನ್ನೂ ಕೂಡ ವಾಗ್ದಾನ ದೇಶಕ್ಕೆ ಕಾಲೇ ಇಟ್ಟಿಲ್ಲ, ಅದನ್ನು ಸಂತರಿಸಿಕೊಳ್ಳುವಂತ ಮಾರ್ಗದಲ್ಲಿ ಇದ್ದಾರೆ. ಇನ್ನು ಹೋಗಿ ಯುದ್ಧ ಮಾಡಬೇಕು, ಜಯ ಹೊಂದಬೇಕು, ನಂತರ ದೇಶವು ಎಲ್ಲ ಕುಲಗಳಿಗೆ ಹಂಚಲ್ಪಡಬೇಕು, ಅದರ ನಂತರ ಅದನ್ನು ಅನುಭವಿಸುವಂತ ಒಂದು ಹಂತಕ್ಕೆ ಇಸ್ರಾಯೇಲ್ಯರು ಹೋಗುತ್ತಾರೆ. ಆದರೆ ಅದಕ್ಕೆ ಮುಂಚೆಯೇ ಮೋಶೆ ಅಲ್ಲಿಗೆ ಹೋದ ನಂತರ ಅವರು ಯಾವ ರೀತಿಯಾಗಿ ನಡೆದುಕೊಂಡರೆ ಅವರಿಗೆ ಶುಭ ಉಂಟಾಗುತ್ತದೆ, ದೇವರವರ ಸಂಗಡ ಇದ್ದು ಅವರನ್ನು ಬಲಪಡಿಸಿ ಹೆಚ್ಚಿಸಿ ಘನಪಡಿಸುತ್ತಾರೆ ಎಂಬುದಾಗಿ ಸ್ಪಷ್ಟವಾದಂತ ಆಲೋಚನೆಗಳನ್ನು ಕೊಡುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮಗೆ ಕೆಲವೊಂದು ವಾಗ್ದಾನಗಳನ್ನು ಮಾಡುವಾಗ, ವಾಗ್ದಾನದ ಕಡೆಗೆ ನಮ್ಮನ್ನ ನಡೆಸುವಾಗ ದೇವರು ಬರೀ ನಾವು ನಡೆಯುತ್ತಿರುವಂತಹ ಮಾರ್ಗದ ವಿಷಯವಾಗಿ ನಮಗೆ ಬೋಧಿಸುವಂತ ದೇವರಲ್ಲ, ಬದಲಾಗಿ ನಾವು ವಾಗ್ದಾನವನ್ನು ಹೊಂದಿದ ನಂತರ ನಮಗೆ ಸಿಗಬೇಕಂತ ಮೇಲುಗಳು ನಮ್ಮ ಜೀವಿತದಲ್ಲಿ ಸಿಕ್ಕ ನಂತರ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಯಾವ ರೀತಿಯಾಗಿ ನಡೆದುಕೊಂಡರೆ ಆಶೀರ್ವಾದದಲ್ಲಿ ನಾವು ನೆಲೆಯಾಗಿರಬಹುದು, ವಾಗ್ದಾನವನ್ನು ಅನುಭವಿಸಬಹುದು, ಹಾಗೆ ಅದರಲ್ಲಿ ಅಭಿವೃದ್ಧಿಯನ್ನ ಕಂಡು ಇನ್ನೂ ಉನ್ನತ ಹಂತಗಳಿಗೆ ಏರಬಹುದು ಎಂಬುದನ್ನ ದೇವರು ಬೋಧಿಸಿ ಸುಂದರವಾಗಿ ನಮಗೆ ಆಲೋಚನೆಗಳನ್ನ ಕೊಟ್ಟು ತಿಳಿಸುವಂತ ದೇವರು. ಆದ್ದರಿಂದ ವಾಗ್ದಾನವನ್ನು ಸಂತರಿಸಿಕೊಳ್ಳುವಂತ ಮಾರ್ಗದಲ್ಲಿ ನಾವು ಇರುವಾಗ ಈ ಪರಿಪೂರ್ಣವಾದಂತ ಜ್ಞಾನವನ್ನ ಹೊಂದಿದವರಾಗಿ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ದೇವರದನ್ನ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಬೋಧಿಸುತ್ತಾರೆ. ಆದರೆ ಅನೇಕ ಜನರು ಹಿಡಿದುಕೊಳ್ಳುವಂಥದ್ದು ವಾಗ್ದಾನವನ್ನ ಸಂತರಿಸಿಕೊಳ್ಳಬೇಕಂದ್ರೆ ನಾನು ಏನ್ ಮಾಡಬೇಕು, ಅದರ ಮೇಲೆ ಹೆಚ್ಚಿನ ಗಮನವನ್ನ ಕೊಟ್ಟು ಅದು ಮಾಡಿ ಇದು ಮಾಡಿ ಎಲ್ಲವನ್ನ ಮಾಡಿ ಕೊನೆಗೆ ವಾಗ್ದಾನವನ್ನು ಕೂಡ ಕೆಲವೊಮ್ಮೆ ಹೊಂದುತ್ತಾರೆ. ಆದರೆ ಅದರ ನಂತರ ಸ್ವಲ್ಪ ದಿನಗಳಲ್ಲೇ ಎಡವಿ ಬಿದ್ದು ಅನೇಕ ನಷ್ಟಗಳಲ್ಲಿ ಆಗಿ ಅನೇಕ ಸೋಲುಗಳನ್ನು ಅನುಭವಿಸಿ ಹೊಂದಿದಂಥ ವಾಗ್ದಾನದ ಸುಳಿವೇ ಇಲ್ಲದೆ ನಷ್ಟಗಳಲ್ಲಿಯೂ ನಾಶನಗಳಲ್ಲಿಯೂ ಆಗಿಬಿಡುತ್ತಾರೆ. ಕಾರಣ ದೇವರು ಹಾದಿಯಲ್ಲಿ ಅವರಿಗೆ ತಿಳಿಸಿದಂಥ ಪರಿಪೂರ್ಣ ಕಾರ್ಯಗಳ ಅರಿವನ್ನ ಅವರು ಹೊಂದದೇ ಇರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಒಂದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರು ಒಂದು ವಿಷಯವನ್ನು ವಾಗ್ದಾನ ಮಾಡಿ ನಿಮ್ಮನ್ನ ಮುನ್ನಡೆಸುತ್ತಾ ಇರುವಾಗ ಆ ವಾಗ್ದಾನವನ್ನು ಹೊಂದುವುದಕ್ಕೆ ಏನ್ ಮಾಡಬೇಕು, ಜೊತೆಗೆ ಆ ವಾಗ್ದಾನವನ್ನು ಹೊಂದಿದ ನಂತರ ಏನ್ ಮಾಡಬೇಕು, ಇದು ಎರಡನ್ನೂ ಕೂಡ ಆತನು ತಿಳಿಸುತ್ತಾನೆ. ಇದು ಎರಡನ್ನೂ ಕೂಡ ಕಲಿತುಕೊಳ್ಳುವಂತವರೇ ವಾಗ್ದಾನವನ್ನು ಪೂರ್ಣವಾಗಿ ಅನುಭವಿಸುವುದಕ್ಕೂ ಅದರಲ್ಲಿ ಸಂತೋಷ ಪಡುವುದಕ್ಕೂ ಸಾಧ್ಯ. ಆದ್ದರಿಂದ ನಿಮ್ಮ ಜೀವಿತವನ್ನು ಅದಕ್ಕೋಸ್ಕರ ಸಮರ್ಪಿಸಿ ದೇವರು ಕೊಡುವಂತಹ ಪರಿಪೂರ್ಣ ಜ್ಞಾನವನ್ನ ಹೊಂದಿದವರಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ಸಂತರಿಸಿಕೊಳ್ಳಿ, ನಿಶ್ಚಯವಾದಂತ ಸಂತೋಷವನ್ನು ಸಂತೃಪ್ತಿಯನ್ನು ಜೀವಿತದಲ್ಲಿ ಕಾಣುತ್ತೀರಾ. ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಜ್ಞಾನವನ್ನ ಹೊಂದಿ ವಿಧೇಯತೆಯಲ್ಲಿ, ದೃಢತೆಯಲ್ಲಿ, ನಂಬಿಗಸ್ತತೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ವಾಗ್ದಾನ ದೇಶವನ್ನ ಸಂತರಿಸಿಕೊಳ್ಳುವುದಕ್ಕಾಗಿ ಸಿದ್ಧವಾಗಿದ್ದಂಥ ಇಸ್ರಾಯೇಲ್ಯರನ್ನ ನೋಡಿ ವಾಗ್ದಾನ ದೇಶವನ್ನು ಹೊಂದಿದ ಮೇಲೆ ಅವರು ಹೇಗೆ ಜೀವಿಸಬೇಕೆಂಬುದಾಗಿ ಕೂಡ ಮೋಶೆಯ ಮೂಲಕ ನೀನು ಸ್ಪಷ್ಟವಾಗಿ ತಿಳಿಸಿದ ಹಾಗೆ ದಿವಸಗಳಲ್ಲಿ ವಾಗ್ದಾನವನ್ನು ಹೊಂದುವಂತ ಮಾರ್ಗದಲ್ಲಿರುವಂಥ ನಮ್ಮ ಜೀವಿತಗಳು ಕೂಡ ವಾಗ್ದಾನವನ್ನು ಹೊಂದುವುದಕ್ಕೇನು
ಮಾಡಬೇಕು, ಹೊಂದಿದ ನಂತರ ಏನು ಮಾಡಬೇಕು, ಇದು ಎಲ್ಲದರ ಪರಿಪೂರ್ಣವಾದಂಥ ಒಂದು ಚಿತ್ರಣವನ್ನು, ಪರಿಪೂರ್ಣವಾದಂಥ ಜ್ಞಾನವನ್ನು, ತಿಳುವಳಿಕೆಯನ್ನು ಹೊಂದಿದವರಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ. ಅಜ್ಞಾನಿಗಳಾಗಿ ಅಪ್ಪ ಸ್ವಲ್ಪ ಮಾತ್ರ ತಿಳಿದು ಅರ್ಧಂಬರ್ಧದಲ್ಲಿ ಜೀವಿಸುವಂಥ ಅನುಭವಗಳು ನೀಗಿ ಹೋಗಲಿ. ಅದರಿಂದ ಉಂಟಾಗುವಂಥ ನಷ್ಟಗಳಿಂದ ಅಪ್ಪ ಬಿಡುಗಡೆಯನ್ನು ಹೊಂದಿ ಜಯ ಹೊಂದುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಜ್ಞಾನವನ್ನು ಅನುಗ್ರಹಿಸು ಕರ್ತನೆ. ಒಂದೊಂದನ್ನು ನಿಭಾಯಿಸುವಂಥ ಆ ಸಾಮರ್ಥ್ಯವನ್ನು ಅನುಗ್ರಹಿಸು ಕರ್ತನೆ. ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ವಿಶೇಷವಾದಂಥ ಆರೋಗ್ಯವನ್ನು, ಬಿಡುಗಡೆಯನ್ನು ನಿನ್ನ ಮಕ್ಕಳು ಕೇಳುವಂಥ ಪರಿಪೂರ್ಣ ಆಶೀರ್ವಾದಗಳನ್ನು ಅನುಗ್ರಹಿಸಿ ಸಂತೋಷ ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕುಟುಂಬಗಳು ಕರ್ತನೆ ನಿನ್ನಲ್ಲಿ ಹರ್ಷಿಸಲಿ ಅಪ್ಪ, ನಿನ್ನಲ್ಲಿ ಜಯೋದ್ಗಾರ ಮಾಡಲಿ. ನೀನು ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.